ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದು ಸದ್ಯ ಒಂದು ತಿಂಗಳಾಗಿತ್ತು, ವಿಡಿಯೋನ ಮಾಡಿದ್ದಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ. ಅದೇ ರೀತಿ ನಮ್ಮ ರೂಮಿಗೆ ಯಾವ್ಯಾವ ಕುರಿ ಬಂದಿದ್ದಾವು ಮತ್ತು ಕುರಿಗಳ ಮಾಹಿತಿ ಏನು, ಮತ್ತು ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಕುರಿಗಳಿಗೆ ಏನು ಮೇಯಿಸ್ಬೇಕು ಮತ್ತು ಯಾವ ರೀತಿಯಾದ ಫುಡ್ ಕೊಡಬೇಕು ಅಂತ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಚಾನಲ್ನ ನೀವು ಬರೀ ವ್ಯೂಸ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ನಮ್ಮ ಸ್ನೇಹಿತರು ಏನು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದೀರಲ್ಲ, ನಮ್ಮ ಚಾನಲಿಂದ ನಿಮಗೇನಾದರೂ 1% ಆದರೂ ನಿಮ್ಮ ಕುರಿಗಳ ಬಗ್ಗೆ ಸಣ್ಣ ಪುಟ್ಟ ಮಾಹಿತಿ ಸಿಕ್ಕಿದೆ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಮತ್ತು ನಿಮ್ಮ ಮನೆಯವ್ರ ಫೋನ್ಗಳಿಗೆ ದಯವಿಟ್ಟು ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾವು ವೀಡಿಯೋನ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ. ಎಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಸಿದಪ್ಪ ಅಂತಂದರೆ ನಾನು ಹಾಕ್ತಕ್ಕಂಥ ವೀಡಿಯೋ ನಿಮಗೆ ಮುಟ್ತಾವೆ. ಇಲ್ಲಪ್ಪ ಅಂತಂದರೆ ನಾನು ಹಾಕ್ತಕ್ಕಂಥ ವೀಡಿಯೋ ನಿಮಗೆ ಒಂದು 8 ದಿವಸ 10 ದಿವಸ ಬಿಟ್ಟು ಸಿಗ್ತಾವೆ. ನೋಟಿಫಿಕೇಷನ್ ಬಂದುಬಿಡ್ತೈತಿ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದರೆ. ಮಾಡಿಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ, 8-10 ದಿವಸ ಬೇಕು ಬರೋಕ್ಕೆ. ಈ ಸಮಸ್ಯೆ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದು ಒಂದು ಎಂಟಲ್ಲು. ಇದು ಮೋಸ್ಟ್ಲಿ ಧಾರವಾಡದ ಮರಿ ಅನ್ಸತ್ತಿದು. ನಾವು ಹರಿಹರ ಎಸ್ ಬಾಬು ಹತ್ರ ತೊಗೊಂಬಂದಿವಿ ಕುರಿನ. ಅವರು ಇದನ್ನು 1,65,000 ತೊಗೊಂಬಂದಿದ್ರಂತ ಕುರಿನ. ಚೆನ್ನಾಗಿದೆ ಸೈಜು ಗೀಜು ಎಲ್ಲ ನೋಡಿ. ನಾನು ಇನ್ನೊಂದು ಏನು ಹೇಳ್ತೀನಪ್ಪ ಅಂತಂದರೆ, ಕುರಿಗಳ ಬಗ್ಗೆ ಯಾವಾಗ ಆಡ್ತಾವೋ ಯಾವಾಗ ಓಡ್ತಾವೋ ಗೊತ್ತಾಗಲ್ಲ ಕುರಿಗಳು. ದಯವಿಟ್ಟು ನಿಮ್ಮ ಕುರಿಗಳನ್ನ ಕಾಯ್ಕೊಳ್ರಿ. ದೊಡ್ಡ ರೊಕ್ಕ ಕೊಟ್ಟು ತಂದಿರ್ತೀರ, ಹೆಂಗೆ ಬೇಕಂಗೆ ಕೊಟ್ಟು ಸುಮ್ಮನೆ ಹಾಳು ಮಾಡ್ಕೊಬೇಡ್ರಿ ದುಡ್ಡು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ₹1 ದುಡಿಯೋದು ಕಷ್ಟ ಐತಿ ನೋಡಿರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಚೆನ್ನಾಗೈತೆ ನೋಡ್ರಿ ಇದು ಎಂಟಲ್. ಸ್ವಲ್ಪ ಕಾಯ್ಕೊಂಡ್ರೆ ಮಾತ್ರ ಮತ್ತು ಫಸ್ಟೇ ಕುರಿ. ಅದೇ ರೀತಿ ಇದು ಒಂದು ಎಂಟಲ್ ನೋಡಿ ಸ್ನೇಹಿತರೆ. ಇದು ಒಂದು ಎಂಟಲ್ಲು. ಇದು ಒಂದು 4 ಕೆಡವೆ ಐತೆ ಕುರಿ. ಯಾರಿಗಾದರೂ ಈ ನಮ್ಮ ದಾವಣಗೆರೆ ಸುತ್ತಮುತ್ತ ಹಬ್ಬಗಳು ಬಂದಿದ್ದಾವೆ, ಹಬ್ಬಗಳಿಗೆ ಕುರಿಗಳು ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಸಿಗ್ತಾವೆ. ಒಳ್ಳೆ ತೂಕದ್ದು ಸಿಗ್ತಾವೆ ನೋಡಿ. ಅದೇ ರೀತಿ ನೋಡಿ ಕಾಳಿ ಇದ್ದಂಗೆ ಇದೆ ನೋಡಿ, ಸೇಮ್ ಇದು ಕುರಿ. ಇದು ಒಂದು ಎಂಟಲ್ ಸ್ನೇಹಿತರೆ. ನೋಡಿ ಸೇಮ್ ಕಾಳಿದ್ದಂಗೆ ಇದೆ, ಮುಖ ಗೀಕ ಎಲ್ಲ. ಹೌದಾ, ಸೇಮ್ ಕಾಳಿ. ಅದೇ ಸ್ನೇಹಿತರು ಒಂದು ಎಂಟಲ್ಲು. ಇದು ಒಂದು 2 ಕಣ ಆಗಿದೆ. ಅಡಿರೋ ವೀಡಿಯೋಸು ಫೋಟೋಸ್ ಎಲ್ಲ ಇದ್ದಾವೆ. ಆಟೋಕ್ಕೂ ಕೂಡ ಗ್ಯಾರಂಟಿ ಇದೆ ಕುರಿ. ಚೆನ್ನಾಗಿದೆ. ಈ ಥರ ಗಡ್ಡಿ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನೋಡಿದ್ದು. ಭಾರಿ ಓವರ್ ಗಡ್ಡಿ. ಕುರಿನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವೀಡಿಯೋಸ್ ಸಿಗ್ತಾವೆ, ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಕುರಿ ಮಾತ್ರ ತುಂಬ ಚೆನ್ನಾಗೈತಿ. ತಾನೇ ಮೇಯ್ತೈತಿ, ಸಮಸ್ಯೆ ಏನಿಲ್ಲ. ಮತ್ತು ಕೊಂಬು ಗಿಬ್ಲಮ್ ಏನಿಲ್ಲ. ಶಿಸ್ತೈತೆ ನೋಡ್ರಿ ಕುರಿ, ಚೆನ್ನಾಗೈತಿ. ಫೋಟೋಸು ವೀಡಿಯೋಸು ಸಿಗ್ತಾವೆ ಸ್ನೇಹಿತರೆ ಇದ್ರು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಎಂಟಲ್ಲು. ಇದು ತೂಕ ಗೀಕ ಎಲ್ಲ ರೆಡಿ ಐತಿ. ಕುರಿ ಚೆನ್ನಾಗೈತಿ. ಇದ್ರಾಗೂ ವೀಡಿಯೋಸು ಇಲ್ಲ. ನಾನು ಚೆಕ್ ಮಾಡಿದ್ರೆ ಒಂದೇ ವೀಡಿಯೋ ಐತಿ. 3 ಹೊಡ್ತಾ ಬಿಟ್ಟು ಹಿಡ್ಕೊಂಬಂದಿವಿ ಕುರಿನ. ಹಿಂಗೈತಿ ಕುರಿ ಮಾಹಿತಿ. ಸೈಜು ಗೀಜು ಮಾತ್ರ ಜಬರ್ದಸ್ತ್ ಐತಿ ಕುರಿ, ಗಿಡ್ಡಾಗಿ ಮಾತ್ರ ನೋಡಿ. ಅದೇ ರೀತಿ ನೋಡ್ತಾ ಇದ್ರೆ ಇದು ಒಂದು ಎಂಟಲ್ಲು. ಇದನ್ನ ನೀಟ್ ಐತಿ ಕುರಿ.
ಇದು 6 ಹಲ್ಲು, ಇದು 2 ಹಲ್ಲು. ಇದು ಚೆನ್ನಾಗೈತಿ. ಇದು ಒಂದು 3 ರೌಂಡು 2 ರೌಂಡ್ ಆಡೈತೆ ಕುರಿ. ಇದು 8 ಹಲ್ಲು. ಇದು 2 ಹಲ್ಲಿತ್ತು, 4 ಹಲ್ಲಿ ಕೆಡವಿತ್ತು. ಇದು 8 ಹಲ್ಲು. ನೋಡಿ ಸ್ನೇಹಿತರೆ, ಇದು 6 ಹಲ್ಲಿಗೆ ಒಂದು ಹಲ್ಲಿ ಕಡಿಮೆ ಐತಿ. ದೊಡ್ಡ ಸೈಜ್ ಕುರಿ ಇದು. ಆಡಿರೋ ಗಿಡಿಯೋಸ್ ಎಲ್ಲ ಸಿಗ್ತಾವು. ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ಕುರಿ ಇದು. ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ನೋಡ್ರಿ. ಅದೇ ರೀತಿ ಸ್ನೇಹಿತರೆ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕುರಿಗಳು ನಾನು ಕೊಟ್ಟಂಥ ಕುರಿಗಳು ಹಾಡ್ಲೂಬಹುದು, ಓಡ್ಲೂಬಹುದು. ನಾನು ಕೊಟ್ಟಿದ್ದ ಕುರಿ 30,000 ಕೊಟ್ಟಿದ್ದ ಕುರಿ ಬೈಕ್ ಹೊಡೆದೈತಿ, ಗೊತ್ತೈತ್ರ. 80,000 ಕೊಟ್ಟಿದ್ದ ಕುರಿ ಓಡೋಗೈತಿ. ಇಷ್ಟಂತ್ರಿ ಹೇಳಬಲ್ಲೆ. ನಿಮಗೆ ಮನಸ್ಸಿಗೆ ಬಂದರೆ ಕುರಿ ತಗೊಳ್ರಿ. ನಾನು ಹೇಳ್ತೀನಿ ಕೆಲವೊಂದು ಕುರಿಗಳಿಗೆ, ಗೊತ್ತೈತ್ರ, ಅವ್ನು ತಗೊಳ್ರಿ. ಅಂಥ ಕುರಿಗಳು ನಿಮಗೇನಾದರೂ ದೋಖ ಮಾಡಿದಾಗ ನಾನು ರಿಟರ್ನ್ ಹಾಕಂದೀನಿ. ನಾನು ಕೊಟ್ಟಿರೋ ಕುರಿ ಆಲ್ಮೋಸ್ಟ್ ಆಲ್ 75% ಕಣ ಹೊಡೆದವು. ಅಷ್ಟರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಸದ್ಯ ಮಾಡ್ತೀನಿ. ನಾನು ಕೊಟ್ಟಿರ್ತಕ್ಕಂಥ ಕುರಿಗಳದ್ದು ಒಂದೊಂದೇ ವೀಡಿಯೋ ಮಾಡ್ತೀನಿ. ಸ್ವಲ್ಪ ಟೈಮ್ ಇಲ್ಲ ನನ್ನ ಹತ್ರ. ಹಾಗಾಗಿ ದಯವಿಟ್ಟು, ಮತ್ತು ಕಿರಣ ಕೊಟ್ಟ 32,000ಕ್ಕೆ ಕುರಿ ಆಡಲಿಲ್ಲ, ಓಡೋಯ್ತು ಅಂತಂದರೆ ಅವೆಲ್ಲ ಹೇಳಕ್ಕೆ ಬರೋಲ್ಲ, ಹಣೆ ಬರ. ನೀವು ಇಷ್ಟಪಟ್ಟು ತಗೊಂಡೋಗಿರ್ತೀರ ಕುರಿ 32, 35, 31,000. ಅವೂ ಕೂಡ ಕಣ ಹೊಡೆದಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಓಡೋಗಿರ್ತಾವೆ, ಮನ್ಸಿಗೆ ನೋವಾಗಿರ್ತೈತಿ. ಅಂಥವ್ನು ಏನು ಮಾಡೋಕ್ಕೆ ಬರೋಲ್ಲ. ನಿಮಗೆ ಇಷ್ಟ ಇದ್ದರೆ ಇಕ್ಕಳಿ, ಇಲ್ಲಾಂದರೆ ಮಾರ್ಕೆಟ್ಗೆ ಮಾರ್ಕೋಬೇಕು ಅಷ್ಟೇ. ಕುರಿ ಫೀಲ್ಡ್ ಹಂಗೆ. ನಾನು ಪ್ರತಿ ವಿಡಿಯೋದಾಗ ಹೇಳ್ತೀನಿ, ಕುರಿ ಸಾಕರಿಗೆ ಯಾವುದೇ ಥರದ ಲಾಭ ಇಲ್ಲ, ಕುರಿ ಮಾರೋರಿಗೆ ಲಾಭ ಅಂತಂದು ತಲೆಗೆ ಇಕ್ಕೇಳ್ರಿ. ಸುಮ್ಮನೆ ಕಿರಣಣ್ಣ ಕುರಿ ಕೊಟ್ಟ ಆಡಲಿಲ್ಲ ಅಂತಂದು ನೀವು ಬೇಜಾರಾಗಬೇಡ್ರಿ. ಹಣೆ ಬರ ಅದು. ನಾನು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಕುರಿಗಳು ಆಡ್ಯಾವು, ಕಣ ಹೊಡೆದವು. ನಿಮ್ಮ ವಿಶ್ವಾಸಕ್ಕೆ ನೀವು ತಗೊಂಡೋಗಿರ್ತಕ್ಕಂಥ ಕುರಿಗಳು ನಿಮ್ಮ ಮನೆ ಬರ. ನಾನು ಹೇಳೇ ಇರ್ತೀನಿ ಫಸ್ಟಿಗೆ, ಹಿಂಗಿರ್ತೈತಿ. ದಯವಿಟ್ಟು ಯಾರಿಗಾದ್ರೂ ಹಂಗಾಗಿದ್ದರೆ ಕಾಯಿರಿ, ಕುರಿಗಳನ್ನು ಕೊಡಬೇಡ್ರಿ. ಯಾಕಂದರೆ ನಾನು ಕೊಟ್ಟಿರೋದೇ 32, 33 ಬೇಡ 34 ಕೊಟ್ಟಿರ್ತೀನಿ. ಅಂಥ ಕುರಿಗಳು ಏನಾದರೂ ಹೆಚ್ಚು ಕಮ್ಮಿ ಆಗಿ ಓಡೋಗಿದ್ರೆ ಸ್ವಲ್ಪ ಕಾಯ್ಕೇಳ್ರಿ. 2 ಗಾಡಿಲಿ 4 ಆಡ್ತಾವೆ ಕುರಿಗಳು. ಯಾಕಂದರೆ ನೀವು ಅದನ್ನು ಮಾರ್ಕೆಟಿಗೆ ಹಾಕಿದ್ರೆ 33, 34 ಕುರಿ ಮಾರ್ತಾವೆ. ಹಂಗಿರ್ತೈತಿ. ನಾನು ಅದೇ ಲೆಕ್ಕಕ್ಕೆ ಕುರಿಗಳು ಕೊಟ್ಟಿರ್ತಾನೆ. ಕಾಯ್ಕೇಳ್ರಿ ಅಂತ ಕುರಿಗಳನ್ನ. ಇವತ್ತೆಲ್ಲ ನಾಳೆ ಆಡ್ತಾವೆ. ಬೇಡ ಅಂದರೆ ಮಾರ್ಕೆಟ್ಗೆ ಹಾಕಿದ್ರೆ ನಿಮಗೆ 1,000, 2,000 ಬಿಟ್ಟು ಹೋಗ್ಬೋದು ಅಷ್ಟೇ. ಇಷ್ಟಂತ ಹೇಳ್ತೀನಿ. ನಾನು ಬೆಂಗಳೂರವರಿಗೆ ಕುರಿ ಕೊಟ್ಟಿದ್ದೆ. ಕುರಿ ಅದೈತಲ್ಲ, ಒಂದು ಇಲ್ಲಿ ಕಣ ಆಗಿತ್ತು. ಅಲ್ಲಿ ಹೋಗಿ ಅವ್ರ ಹತ್ರ ಒಂದು ಹೊಡೆತ ಆಡಲಿಲ್ಲ ಕುರಿ ಬೆಂಗಳೂರವರಿಗೆ. ಮೊನ್ನೆ ಕಣ ಐತೆ ನೋಡ್ರಿ, ಕಣ ಐತಲ್ಲ, ಆ ಕಣದಲ್ಲಿ ಬೆಂಗಳೂರಲ್ಲಿ ಕುರಿ ಐತಲ್ಲ, ಒಂದು ಹೊಡೆತ ಆಡ್ತಿದ್ದಲ್ಲ, ವೈಟ್ ಮರಿ 3rd ಪ್ಲೇಸ್ ಆಯ್ತು ನೋಡ್ರಿ. 4 ಹಲ್ಲಿಗೆ ಗೊತ್ತಿರಬೇಕು. ಆ ಮರಿ ಒಂದು ಹೊಡೆತ ಆಡ್ತಿರ್ಲಿಲ್ಲ. ಅವ್ರಿಗೆ ಏನು ಹೇಳಿದ್ ಗೊತ್ತಾ, ನಾನು ಇದ್ದೀನಿ, ನಾನು ನಂಬಿ ನೀವು ಕುರಿ ಒಯ್ದಿರಿ, ಕುರಿ ಕಟ್ಗಳ್ರಿ, ಕುರಿ ಆಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತಂದು ಹರಿಹರದಿಂದ ನಾವು ಹೋಗಿ ಕುರಿನ ಆಡಿಸಿ 3rd ಪ್ಲೇಸ್ ಮಾಡ್ಕೊಟ್ಟು ಬಂದೀವಿ. ಒಳ್ಳೆ ಹೊಡೆತ ಹೊಡೆದು ಕುರಿ ಆಡಿತ್ತು. ಬೆಂಗಳೂರವ್ರು ಈ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ, ಗೊತ್ತಾಯ್ತಾ. ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳು ತೂಕದವಿದ್ದರೆ ತಗೊತೀವಿ, ಮತ್ತು ಎಕ್ಸ್ಚೇಂಜಿಗೂ ತಗೊತೀವಿ, ಕೊಡ್ತೀವಿ. ನಮ್ಮ ಹತ್ರ ಕುರಿ ತಗೊಳ್ರಿ ಅಂತಂದು ಹೇಳಲ್ಲ. ಮನ್ಸಿಗೆ ಬಂದರೆ ಕಾಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ತಗೊಳ್ಳಿ ದಯವಿಟ್ಟು. ಯಾಕಪ್ಪ ಅಂದರೆ ನೀವು ನಮಗೆ ಫೋನ್ ಮಾಡಿ ಕಿರಣನ ಹತ್ರ ಕುರಿ ತಗೊಂಡ್ರೆ ಕಣ ಹೊಡಿತಾವೆ ಅಂತಂದು ಮನ್ಸಾಗಿ ಇಟ್ಕೊಂಡು ಬಂದು ಕುರಿ ಒಯ್ದಿರ್ತೀರ. ಅವು ಏನಾದರೂ ಓಡೋಗ್ಬಿಟ್ರೆ ನಿಮಗಿಂತ ನನಗೆ ಬೇಜಾರಾಕತಿ, ಅದು ಸಮಸ್ಯೆ. ದಯವಿಟ್ಟು ಹಂಗೇನಾದ್ರೂ ಆದರೆ ಯಾರು ಬೇಜಾರು ಮಾಡ್ಕೊಬೇಡಿ. ಇವತ್ತಲ್ಲ ನಾಳೆ ಒಳ್ಳೆ ಕುರಿ ಸಿಗ್ತಾವೆ. ಎಲ್ಲರ ಮನೆಗೂ ಕುರಿ ಆಡೋಲ್ಲ. ಅದೇ ರೀತಿ ನಮ್ಮ ಬಳ್ಳಾರಿಯಿಂದ ನಮ್ಮ ಸೋಮಣ್ಣರು, ನಮ್ಮ ರಫೀಕಣ್ಣರು ಬಂದು ಒಂದು ಕುರಿ ಒಯ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಈ ಒಂದು ಬೇಸಿಗೆ ಟೈಮಲ್ಲಿ ಕುರಿಗಳಿಗೆ ಸ್ವಲ್ಪ ಆದಷ್ಟು ಹಾಲು ಮೊಟ್ಟೆ ಅವಾಯ್ಡ್ ಮಾಡಿರಿ. ಹಾಲು ಮೊಟ್ಟೆ, ಈ ನಾನಾ ನಮೂನಿ ಕಾಳುಗಳು ಹಾಕ್ತೀರಿ, ಉತ್ತತ್ತಿ ತಿನ್ನಿಸಿದೆ, ಗೋಡಂಬಿ ತಿನ್ನಿಸಿದೆ, ಡ್ರೈ ಫ್ರೂಟ್ಸ್ ತಿನ್ನಿಸ್ತಿರಲ್ಲ, ಅಂಥವನ್ನ ಅವಾಯ್ಡ್ ಮಾಡಿರಿ ದಯವಿಟ್ಟು. ಯಾಕಪ್ಪ ಅಂದರೆ ಡೈಜೆಷನ್ ಪ್ರಾಬ್ಲಮ್ಮು ವೇರಿಯೇಷನ್ ಆಗ್ತಾ ಇರ್ತೈತಿ. ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಬಂದಾಗ ಕುರಿಗಳಿಗೆ ವೇರಿಯೇಷನ್ ಆಗ್ತಿರ್ತೈತಿ. ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿರಿ. ಬೇಸಿಗೆಗಾಲ ಒಂದು 15 ದಿವಸ, 1 ತಿಂಗಳು ಹೋಗೋ ಮಟ್ಟ
ಆಮೇಲೆ ಮತ್ತೆ ಮೇಯಿಸ್ಕೊಳ್ರಿ. ಕುರಿಗಳಿಗೆ ಏನು ಸಮಸ್ಯೆ ಆಗಲ್ಲ. ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ನೀವು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅಂತಂದರೆ ಯಾರೂ ಬೇಜಾರಾಗಬೇಡ್ರಿ. ನನಗೆ ಮೆಸೇಜ್ ಮಾಡಿರಿ. ನಿಮ್ದು ಏನಾದರೂ ಅರ್ಜೆಂಟ್ ಇದ್ದರೆ ಮೆಸೇಜ್ ಮಾಡಿರಿ. ನಾನು ಮೆಸೇಜ್ ಮೂಲಕ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾದರೆ ಸ್ವಲ್ಪ ನನ್ನ ಕೈಲಾದ ಪ್ರಯತ್ನ ಮಾಡಿ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು 4 ದಿವಸ 3 ದಿವಸ ಆದಮೇಲೆ ಬದುಕ್ಸೋಕ್ಕಾಗಲ್ಲ ಕುರಿಗಳನ್ನು, ಅರ್ಥ ಮಾಡ್ಕೊಳ್ರಿ. 1 ದಿವಸ 1.5 ದಿವಸ ಆಗಿರ್ತಕ್ಕಂಥ ಕುರಿಗಳೇನಿರ್ತಾವಲ್ಲ ಅವು ಎಲ್ಲವನ್ನೂ ಬದುಕ್ಸೋಕ್ಕೆ ಪ್ರಯತ್ನ ಪಡೋಣ. ಇಷ್ಟಂತ ಹೇಳಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ ಇದಾಗಿತ್ತು.